ಅಧಿಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಆಗಸ್ಟ್ 15, 2026 ನಡೆಯಲಿರುವ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಸಂಡೂರು ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಅನಿಲ್ ಕುಮಾರ್, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ, ಮಕ್ಕಳ ಸಂರಕ್ಷಣಾ ಜಾಗೃತಿ, ಧ್ವಜಾರೋಹಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಎಲ್ಲ ಸರ್ಕಾರಿ ಇಲಾಖೆಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಬೇಕು ಎಂದು ಸೂಚಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ ಮಾತನಾಡಿ, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ ಸೇವೆಯನ್ನು ಗೌರವಿಸಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ವಿವಿಧ ಸಾಧಕರಿಗೆ ಗೌರವ ಸಮರ್ಪಣೆ ಹಾಗೂ ಸಾರ್ವಜನಿಕವಾಗಿ ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ಮಾತನಾಡಿ, ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಸಾರ್ವಜನಿಕವಾಗಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಅರಣ್ಯ ಇಲಾಖೆಯ ದಾದಾ ಕಲಾಂದರ್, ರಂಗನಾಥ್, ಎನ್.ಕೆ. ವೆಂಕಟೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮ್ಮ ಸಂಡೂರಿನ ಮಂಜುನಾಥ್ ಅಂತೇಳಿ ಈಗ ಇದೇ ಆಗಸ್ಟ್ 3ನೇ ತಾರೀಕಿಗೆ ರಸ್ತೆ ಅಪಘಾತದಲ್ಲಿ ಮೃತರಾಗಿದ್ದಾರೆ. ಅವರು ನಿನ್ನೆ ಅವರ ಅಂತಿಮ ಸಂಸ್ಕಾರ ಕೂಡ ಆಗಿದೆ. ಆಗಸ್ಟ್ 15ನೇ ತಾರೀಕು ಎಲ್ಲ ತಾಲೂಕು ಎಲ್ಲ ತಮ್ಮ ಆಡಳಿತ ಅದೇ ಸಭೆ ನಡೀತದೆ. ಆ ಸಮಯದಲ್ಲಿ ಅವರಿಗೆ 2 ನಿಮಿಷದ ಮೌನಾಚರಣೆ ಮಾಡಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ. ಆ ಥರ ಸರ್ಕಾರದ ಇದರಲ್ಲಿ ಆ ಥರ ಏನಾದರೂ ಇದ್ದರೆ ಅವರಂದರೆ ಇನ್ನೂ ನಿವೃತ್ತಿ ಆಗಿರಲಿಲ್ಲ ಸರ್. ಅದಕ್ಕೋಸ್ಕರ ಅದು ನಮ್ಮ ಸಂಘ ಸಂಸ್ಥೆಯಿಂದ ನಮ್ಮದೊಂದು ಅಭಿಪ್ರಾಯ ಇದೆ, ಅದನ್ನು ವ್ಯಕ್ತಪಡಿಸ್ತೀವಿ. ಸಲಹೆ ಇದೆ, ಒಂದೆರಡು ಕಾಯಕಕ್ಕೆ ಕೊಡ್ಬೇಕಂತ ಕೇಳ್ಬೋದು. ಯಾಕಂದರೆ ಒಲಿ ಅಂತೇಳಿ ಟ್ರಾನ್ಸ್ಲೇಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಭಾಳ, ಯಾಕಂತಂದರೆ ಎಂಥ ಬಡವರು ಹೋಗಿ ಎಂಥರನ್ನು ಹೋಗಿ ಒಲಿ ಸಾವಿರ ಹೊಸಣ ಅಂತ ಕೂತಿಸಿ ಮಾಹಿತಿ ಕೊಡ್ತೀನಿ. ಅಟೆಂಡರ್ ಸರ್ ಇದುವಲ್ಲಿ ನೌಕರಿದ್ದಾರೆ, ಸುಮಾರು ವರ್ಷಗಳಿಂದ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋದು ಕೂಡ ಏರಿಯಾದಂಥ ಬಾಣಿತರಿಗೆಲ್ಲ ಸೇವೆ ಮಾಡ್ಕೊಂತ ಭಾಳ ವರ್ಕ್ ಮಾಡಿದ್ದಾರೆ. ಅವ್ರೊಬ್ಬನ ಮತ್ತು ಇನ್ನೊಬ್ಬರು ಹುಲಿರಾಜ್ ಅಂತೇಳಿ ಆಂಬುಲೆನ್ಸ್ ಡ್ರೈವರು. ಈ ಮನೆ ನೋಡಿರಿ, ನಂದೇಳಿ ಹತ್ರ ಅಪಘಾತ ಆದಾಗ ತನ್ನ ಸ್ವಂತ ಮನೆಯವರೇ ಆ ಬಾಡಿನ ತಗೊಳಕ್ಕಾಗಲಿಲ್ಲ ಅಂತ ಬಾಡಿ ಬಿದ್ದಿರೋದು ಎತ್ಕೊಂಡು ಹೋಗ್ತಾನೆ. ಆಮೇಲೆ ಅವನದು ಭಾಳ ಸೇವೆ ಇದೆ. ಯಾಕಂದರೆ ಬಡವರು ಬಂದರು ಯಾರ್ಯಾರಾದ್ರೂ ಕೇಳಿದಪ್ಪ ಅಂತಂದರೆ ಅದು ಬರ್ದೇ ಇದ್ರು ಕೂಡ, ರೇಟಿಂಗ್ ಬರ್ದೇ ಇದ್ರು ಕೂಡ ಅವರು ಡೀಸೆಲ್ ಹಾಕೊಂಡಾದ್ರೂ ಕೊಡ್ರಿ ಸರ್, ಡೀಸೆಲ್ ಇದ್ರೆ ಕೊಡ್ರಿ, ಇಲ್ಲ ಇಲ್ಲದ ಅಂತೇಳಿ ಅವನೇ ಸ್ವತಃ ಗಾಡಿ 2 ಗಾಡಿ ತಗೊಂಡು ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹಾಸ್ಪಿಟಲ್ ಸೇರ್ಸೋದಾಗಿರ್ಬೋದು, ಪ್ರತಿ ಕೆಲಸ ಅವನೇ ಮಾಡ್ತಾನೆ. ಅವ್ರು ಇತ್ತಂತಂದ್ರೆ ಅಟ್ಲೀಸ್ಟ್ ಯಾರು ಆಡಳಿತ ಇದ್ರು ಕೂಡ ಅವನಿಗೆ ಅಲ್ಲಿ ಆಸ್ಪತ್ರೆಗೆ ಸೇರಿಸಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೂ ನಾನು ಹೆಸರು ಸೂಚಿಸ್ತಾ ಇದ್ದೀನಿ. ಇನ್ನು ಕೆಲವು ಯಾರಾದರೂ ಇದ್ರಪ್ಪ ಅಂದ್ರೆ ಅವ್ರ ಜೊತೆಗೆ ಸೇರಿಸಿ ಅವ್ರನ್ನೂ ಸನ್ಮಾನ ಮಾಡಬೇಕು ಆ ದಿನ ಅಂತಾರೆ. ಮತ್ತು ಆಮೇಲೆ ಆ ದಿನ ಮಾತ್ರ ಕಂಪಲ್ಸರಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಲ್ಯಾಗೆಸ್ಟಿಂಗ್ ಆಗಿರ್ಬೋದು, ಆಮೇಲೆ ಸ್ವತಃ ಫೋಟೋ ಹಾಕೋದಲ್ಲ, ಅವರ ಟೀಚರ್ಸ್ಗಳಾಗಿರ್ಬೋದು, ಬೇರೆಯವರೆಲ್ಲರೂ ಕಂಪಲ್ಸರಿ ಲ್ಯಾಗೆಸ್ಟಿಂಗ್ ಮಾಡಿ ಫೋಟೋ ಅವ್ರು ಏನು GPS ಹಾಕ್ತಾರೆ ಸರ್, ಹಾಕಲಿ. ಅದ್ರ ಜೊತೆಗೆ ಫುಲ್ ಸ್ಟಾಪ್ ಇದ್ದು ಹಾಕ್ಬೇಕು. 2-3 ಕಳಿಸಿ ಹಾಕಿರೋದು ಸಮಂಜಸಲ್ಲ. ಯಾಕಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ನೀವು ಯಾಕೆ ಬರ್ರಿ, ಊರಾಗಿದ್ದೀನೋ ಅಲ್ಲಿಂದಲ್ಲ, ಪೂರ್ತಿ ಅದ್ರ ಮತ್ತೆ ಪತ್ರಿಕೆ ಮಾಧ್ಯಮ ದಯಮಾಡಿ ಒಂದು ಮಾಹಿತಿನ ಹಾಕ್ಲೇಬೇಕು. ಯಾಕಂದ್ರೆ ಪೂರ್ತಿ ಅವ್ರು ಎಷ್ಟಿದೆ ಸ್ಟಾಪ್ ಎಲ್ಲ ಪೂರ್ತಿ ಅವರು ಆ ಫೋಟೋಕ್ಕೆ ಇದನ್ನ ಫ್ಲಾಗ್ ಎಲ್ಲ ಮಾಡಿ ಫೋಟೋ ಹಾಕಬೇಕು. ತಾಲೂಕು ಮಟ್ಟದ ಏನು ಧ್ವಜಾರೋಹಣ ಕಾರ್ಯಕ್ರಮ ನಡೀತಿದೆ. ಅದಕ್ಕೆಲ್ಲರೂ 8:00 ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. 7:00 ನಿಮ್ಮ ಕಚೇರಿಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿಕೊಂಡು ಬರಬೇಕು. ಆಮೇಲೆ ಇಂದು ದಿನ ಪ್ರಮುಖ ಸರ್ಕಲ್ಗಳಲ್ಲಿ ದೀಪಾಲಂಕಾರ ಮಾಡ್ಬೋದು, ಕಚೇರಿಯಲ್ಲಿ ದೀಪಾಲಂಕಾರ ಮಾಡೋದಾಗಿರ್ಬೋದು. ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ, ಈ ವರ್ಷ ಕಡ್ಡಾಯವಾಗಿ ಎಲ್ಲರೂ ಮಾಡಿ ಫಲಾವತಿ ಕೊಡಬೇಕು. ಮತ್ತು ಕಡ್ಡಾಯವಾಗಿ ಹಾಜರಾತಿ ಇರಬೇಕು. ಈಗ ಪರಿಶ್ರಮ ರೈಸ್ ಮಾಡೋದಕ್ಕೆ ಬರೀ ನಮ್ಮಲ್ಲಿ ಬರೋದು ಅದು. ಆಮೇಲೆ
ಕಡ್ಡಾಯವಾಗಿಯೂ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಿಬ್ಬಂದಿ ಎಲ್ಲರೂ ಇರಬೇಕು. ತಾಲೂಕು ಆಡಳಿತ ವತಿಯಿಂದ ಏನು ಮಾಡ್ತೀವಿ ಅಲ್ಲಿನೂ ಸಹ ಕಡ್ಡಾಯವಾಗಿ ನಿಮ್ಮ ಸಿಬ್ಬಂದಿ ಮತ್ತು ನೀವು ಹಾಜರಿರಬೇಕು. ಇಲ್ಲಿ ಮಾಡಿ ಮತ್ತೆ ಮನೆಗೆ ಹೋಗೋದಲ್ಲ. ತಾಲೂಕು ಮಟ್ಟದ ಏನು ಧ್ವಜಾರೋಹಣ ಕಾರ್ಯಕ್ರಮ ಇದೆ, ಮನೆ ಶಾಸಕರು ಬಂದಿರ್ತಾರೆ, ಸಂಸದರು ಇರ್ತೀವಿ, ಎಲ್ಲ ಜನಪ್ರತಿನಿಧಿಗಳನ್ನು ನಾವು ತಿಳಿಸಿರ್ತೀವಿ. ಅವರೆಲ್ಲ ಸಮಕ್ಷಮದಲ್ಲಿ ಕಾರ್ಯಕ್ರಮ ನಡೀತದೆ, ನಾವೆಲ್ಲರೂ ಬರಬೇಕು. ಆಮೇಲೆ 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೀತೈತೆ. ಎಲ್ಲ ಶಾಲಾ ಶಿಕ್ಷಕರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗಗಳು ಕಡ್ಡಾಯವಾಗಿ ಬರಬೇಕು. ಆಮೇಲೆ ಆರಕ್ಷಕ ನಿರೀಕ್ಷಕರು, ಪೊಲೀಸ್ ಇಲಾಖೆ ಯಾರಿದ್ರೆ ಮಾರ್ಚ್ ಪ್ರತಿ ವರ್ಷದಿಂದ ಈಗ ನೀವು ನೀಟಾಗಿ ಮಾಡ್ತೀರಿ, ಅದ್ರ ಮುಂಚೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾಪ್ ಆಗಬಾರ್ದು. ಒಂದು ಟ್ರೂಪಿಂದ ಇನ್ನೊಂದು ಟ್ರೂಪಿಗೆ ಭಾಳಷ್ಟು ಗ್ಯಾಪ್ ಇರಬಾರ್ದು. ನೀಟಾಗಿ ಒಂದು ವೀಕ್ ಮುಂಚೆನೆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕು. ಇವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಮತ್ತೆ ಹೋಮ್ ಗಾರ್ಡ್ಸವರು ಇರ್ತಾರೆ, ನೀವು ಸಹ ಪೊಲೀಸ್ ಇಲಾಖೆ ಜೊತೆ ಸ್ಥಳೀಯರು ಮಾಡ್ಕೊಂಡು ವ್ಯವಸ್ಥೆ ಮಾಡಬೇಕು. ಯಾವುದೇ ರೀತಿಯ ಗಲಾಟೆಗಳು ಆಗದಂತೆ ಮತ್ತೆ ಸೂಕ್ತ ಬಂದೋಬಸ್ತ್ ಸಹ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗಿರ್ತದೆ. ಟ್ರಾಫಿಕ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಸೂಕ್ತ ಬಂದೋಬಸ್ತನ್ನು ನೀವು ನಿರ್ವಹಿಸಬೇಕಾಗ್ತದೆ. ಮೊದಲ ವಂದೇ ಮಾತರಂ, ಎರಡನೇದಾಗಿ ಧ್ವಜಾರೋಹಣ, ಮೂರನೇದಾಗಿ ರಾಷ್ಟ್ರಗೀತೆ, 4 ರೈತಗೀತೆ. ಹೀಗೆ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದ್ರ ಬಗ್ಗೆ ನಾನು ನಿರ್ದೇಶನವನ್ನು ಕೊಟ್ಟು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಈಗ ಆಲ್ರೆಡಿ ಪೂರ್ವ ತಯಾರಿ ಮಾಡ್ಕೊಂಡಿದ್ದೇವೆ. ಪಥಸಂಚಲನ ಕಾರ್ಯಕ್ರಮಕ್ಕೆ ಸ್ಕೌಟ್ಸು, ಗೈಡ್ಸು ಮತ್ತು NCC ವಿಭಾಗದಿಂದ 19 ಗ್ರೂಪ್ಗಳನ್ನು ಈಗಾಗಲೇ ರೆಡಿ ಮಾಡಿ ಪ್ರಾಕ್ಟೀಸ್ಗೂ ಕೂಡ ಈಗ ನಮ್ಮ TPO ಪ್ರತಿನಿತ್ಯ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಿವಿಧ ಶಾಲೆಗಳಿಂದ ಲಾಸ್ಟ್ ಇಯರ್ ನಮ್ಮ ಸಮಿತಿ ಯುವ ಸರಾಗಿರ್ಬೋದು, ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಸರ್ ಆಗಿರ್ಬೋದು, ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಡ, ಒಂದು ಅರ್ಧ ಗಂಟೆಯಿಂದ 50 ನಿಮಿಷದೊಳಗೆ ಮುಗಿಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಮೌಖಿಕವಾಗಿ ನನಗೆ ಕೊಟ್ಟಿರೋದ್ರಿಂದ 8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದನ್ನು 6 ಮಾಡಬೇಕು 8 ಬೇಕು ಅನ್ನೋದನ್ನು 10ನೇ ತಾರೀಕು ಅಥವಾ 11ನೇ ತಾರೀಕಿಗೆ ನಾವೆಲ್ಲ ಕೂಡಿ ತೀರ್ಮಾನವನ್ನು ಮಾಡಿ ಅಗತ್ಯವಾಗಿರ್ತಕ್ಕಂಥ ಒಂದು ಕ್ರಮವನ್ನು ವಹಿಸ್ತೀವಿ. ಹಾಗೆ ಇಲ್ಲೇ ಭಾಗವಹಿಸತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಪಥಸಂಚಲನ ಟ್ರೂಪ್ ಆಗಿರ್ಬೋದು, ಇವರಿಗೆ ಪ್ರಮಾಣ ಪತ್ರ ಜೊತೆಗೆ ಒಂದು ಆ ತಂಡಕ್ಕೆ ಒಂದು ಪಾರಿತೋಷಕ ಟ್ರಿಪ್ಪನ್ನು ಕೊಡಬೇಕು ಅಂತಂದು ನಮ್ಮ ಮನವಿ ಇದೆ. ಪ್ರತಿ ವರ್ಷವೂ ಕೂಡ ಕೊಡ್ತಾನೆ ಹೋಯ್ತು, ಅದನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತಂದು ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. 6ರಿಂದ 10ನೇ ತರಗತಿ ಓದ್ತಕ್ಕಂಥ ಸರ್ಕಾರಿ ಅನುದಾನರಹಿತ ಎಲ್ಲ ಮಕ್ಕಳು ಕೂಡ 9 ಗಂಟೆಯಿಂದ ಇಲ್ಲೇ 8:30ಯಿಂದ ತಮ್ಮ ಶಾಲೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಮೈದಾನಕ್ಕೆ ಬರಲಿಕ್ಕೆ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರಿಗೂ ಕೂಡ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ನಾವೇ ಇಲ್ಲಿ ಹೊಗಳುವಂತ ಮಾತು ಅಲ್ಲ, ನಿಜ ಹೇಳು ನಡೀತಾ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ನಾನು ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ, ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೆ. ಎಲ್ಲ ಅಧಿಕಾರಿಗಳಾದಂಥವ್ರು ಸಮರ್ಥರಾದಂಥವ್ರು ಇದ್ದಾರೆ, ಚೆನ್ನಾಗಿ ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಜನರು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅಧಿಕಾರಿಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕಂತದ್ದು ಏನಿಲ್ಲ, ನಾವೆಲ್ಲರೂ ಕೂಡ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ ನಾವು ಅದ್ದೂರಿಯಾಗಿ ಸಂತೋಷದಿಂದ ಆಚರಿಸಿದ್ರೆ ಸಾಕು ಅಂತ ಧನ್ಯವಾದ.